ಇಂದು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಹಾಗೂ KKDBಯ ಮಾಜಿ ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರ ಜನ್ಮದಿನದ ಅಂಗವಾಗಿ ಈ ಕಲಬುರಗಿಯ ಒಂದು ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳೋದು ತಪ್ಪಾಗ್ಬೋದು. ಯಾಕೆ ಹೇಳ್ತೀವಿ ಮಾತಂದ್ರೆ, ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರು ಆಗಿರ್ಬೋದು, ಶ್ರೀಮತಿ ಅರುಣಾ ಪಾಟೀಲ್ ರೇವೂರು ಆಗಿರ್ಬೋದು, ಅವರು ಈ ಕ್ಷೇತ್ರಕ್ಕೆ ಮಾಡಿದಂಥ ಕೆಲಸಗಳು ಹಾಗೂ ಅವರ ಅಭಿಮಾನಿಗಳ ಬಳಗಾರನೂ ಆಗಿರ್ಬೋದು, ಅವರ ಕಾರ್ಯಕರ್ತರು ಆಗಲಿ, ಇವತ್ತು ಕ್ಷೇತ್ರದ ಎಲ್ಲ ಬಡ ಮಕ್ಕಳಾಗಿರಲಿ, ಬಡ ಜನರಿಗಾಗಿರಲಿ, ಎಲ್ಲ ಜನರಿಗೆ ಎಲ್ಲ ಜಾತಿಯ ಜನಗಳು ತೊಗೊಂಡೋಗಿರ್ತಕ್ಕಂಥ ಏಕೈಕ ನಾಯಕ ಯಾರಿದ್ರೆ ಅದು ನಮ್ಮ ದತ್ತಾತ್ರೇಯ ಶ್ರೀ ಪಾಟೀಲ್ ರೇವೂರು ಅಂತ ಹೇಳ್ಬೋದು. ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕೆ ಅವ್ರ ಜನಗಳಿಗಷ್ಟು ಅವ್ರ ಮೇಲೆ ಅಷ್ಟು ಪ್ರೀತಿ ಕಾಳಜಿ ಭಾಳ ಅದ ಅವ್ರ ಮೇಲೆ. ಯಾಕಂದ್ರೆ ಅವರು ಜನಗಳಿಗಷ್ಟು ಪ್ರೀತಿ ತೋರಿಸ್ತಾರೆ. ಪ್ರತಿಯೊಂದು ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಸಣ್ಣ ಪುಟ್ಟ ಇದನ್ನು ಬಂದು ಸಹಾಯ ಮಾಡುವಂಥ ರೀತಿಯಲ್ಲಿ ಅವರು ಜನಗಳಿಗೆ ಒಂದು ಹುರಿದುಂಬಿಸ್ತಾರೆ. ಇವತ್ತು ಯಾವುದೇ ಮನುಷ್ಯ ಭೂಮಿ ಮೇಲೆ ಬಂದ ಮೇಲೆ ಏನೋ ಒಂದು ಸಾಧನೆ ಮಾಡ್ಬೇಕಂತಿರ್ತಾನೆ. ಆದರೆ ಇಂಥವರು ದೊಡ್ಡ ಸಾಧನೆ ಮಾಡಿ ಇವತ್ತು ಅವರ ಅಪ್ಪರು ತಂದೆ ದಿವಂಗತ ಚಂದ್ರಶೇಖರ ಪಾಟೀಲ್ ಅವರ ಹೆಸರು ಉಳಿಸಿ ಅವ್ರಿಗಿನ ಒಂದು ಹೆಜ್ಜೆ ಮುಂದೆ ಇಟ್ಟಂತ ಹೇಳೋಕೆ ತಪ್ಪಾಗಲಾರ್ದು. ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ದೇವರಿಗೆ ಆಶೀರ್ವಾದ ಮಾಡಿ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲವನ್ನು ಕೊಟ್ಟು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವರು ಶಾಸಕರಾಗಿ ಇನ್ನು ಜನಗಳಿಗೆ ಒಂದು ಬಡ ಜನಗಳಿಗೆ ಸಹಾಯ ಮಾಡಬೇಕಾಗಿ ಇವತ್ತು ಏನು ಮಾಡಿರಿ ಅವ್ರ ಬರ್ತಡೇ ನಿಮಿತ್ತ? ಇವತ್ತು ಅವರ ಬರ್ತಡೇ ನಿಮಿತ್ತ ಪ್ರತಿ ವರ್ಷದಂತೂ ಈ ವರ್ಷವೂ ಒಂದು ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ಬಡಾವಣೆಯಲ್ಲೇ ಮಾಡ್ತಿದ್ದೀವಿ. ಇವತ್ತು ಎಲ್ಲ ಸ್ವಲ್ಪ ಬೇರೆ ಕಡೆ ಮಾಡಬೇಕಂತೇಳಿ ಒಂದು ವಿಧಾನಸೌಧ ಎದುರಾಗಲಿ SB ಭವನದಲ್ಲಿ ಜನರಿಗೂ ಸ್ವಲ್ಪ ಇದು ಮಾಡಿ ಅಂತೇಳಿ ಇಲ್ಲಿ SCP ಬ್ರಿಡ್ಜೇಶಿಂದ ಈಗ ವಿಧಾನಸೌಧ ಎದುರುಗಡೆ ಎಲ್ಲ ಜನಗಳಿಗೆ ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಜನಗಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದ ಒಂದು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಇವತ್ತಿನ ದಿನ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಮತ್ತು KKDB ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರ ಹುಟ್ಟುಹಬ್ಬಕ್ಕೆ ನಮ್ಮ ಸಮಾಜದ ವತಿಯಿಂದ ಮತ್ತು ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಜನರ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇವೆ. ಈಗಾಗಲೇ ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾಡಿದಂಥ ಸಾಧನೆಗಳು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲದೆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅವರ ಸಾಧನೆಗಳನ್ನು ಈಗಾಗಲೇ ಎಲ್ಲ ರೀತಿಯಿಂದ ಜನ ಅಂದಾಡಿಕೊಳ್ಳುತ್ತಿದ್ದಾರೆ. ಯಾಕಂದರೆ ದಕ್ಷಿಣ ಮತಕ್ಷೇತ್ರದ ಶಾಸಕರು ಈಗಾಗಲೇ ನಮ್ಮ ಕ್ಷೇತ್ರದ ಜನರಿಗೆ ಹಲವಾರು ರೀತಿಯಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಜನರ ಮನದಲ್ಲಿ ಬರಬೇಕಾದರೆ ಶಾಸಕರು ಮಾಡಿದಂಥ ಸಾಧನೆಗಳು ಮತ್ತು ಜನರ ಬಗ್ಗೆ ಕಾಳಜಿ ವಹಿಸಿದಂಥ ಶಾಸಕರು ಯಾರಾದರೂ ಇದ್ದರೆ ಅದು ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಅವರ ಇಡೀ ಕುಟುಂಬವನ್ನು ಶಾಸಕರಾಗಿ, ಅವರ ತಂದೆ ಚಂದ್ರಶೇಖರ್ ಪಾಟೀಲ್ ರವರು ಶಾಸಕರಾಗಿ, ತಾಯಿ ಅರುಣಾ ಪಾಟೀಲ್ ರವರು ಶಾಸಕರಾಗಿ, ಇವತ್ತಿನ ದಿನ ದತ್ತಾತ್ರೇಯ ಪಾಟೀಲ್ ರೇವೂರವರು ಕೂಡ 2ನೇ ಬಾರಿ 3ನೇ ಬಾರಿ ಶಾಸಕರಾಗ್ತಕ್ಕಂಥ ಎಲ್ಲ ಜನರ ಒಂದು ಮೆಚ್ಚುಗೆ ಪಡೆದು ಶಾಸಕರಾಗಿ ಅವರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತಿನ ದಿನ ಅವರ ಹುಟ್ಟುಹಬ್ಬವನ್ನು ಇವತ್ತು ಸರಳ ಸಜ್ಜನಿಕೆಯಿಂದ ಯಾವುದೇ ವಿಜೃಂಭಣೆಯಿಂದ ನಾನು ಹುಟ್ಟುಹಬ್ಬ ಮಾಡೋದು ಬೇಡ ಅಂತಕ್ಕಂಥ ಹೇಳಿದ್ರು ಕೂಡ ಇವತ್ತು ನಮ್ಮ ಅಭಿಮಾನಿಗಳು, ದತ್ತಾತ್ರೇಯ ಪಾಟೀಲ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಆಚರಿಸಲೇಬೇಕು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ಬೋದು, ಹಲವಾರು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚತಕ್ಕಂಥ ಕೆಲಸ ಆಗಿರ್ಬೋದು, ಹಲವಾರು ನಗರದಲ್ಲಿರ್ತಕ್ಕಂಥ ಎಲ್ಲ ಬಡ ಜನರು ಎಲ್ಲ ಬಡ ಓಣಿಗಳಲ್ಲಿ ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ ಯಾವುದಾದ್ರೂ ಕಾರಣ ಇದ್ದರೆ ಅವರ ಸಾಧನೆಗಾಗಿ ಬಡವರಿಗೆ ಮಾಡಿದಂಥ ಸಹಾಯಕ್ಕಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ರಾಜಕೀಯವಾಗಿ ಮತ್ತು ಆರೋಗ್ಯಕರಾಗಿ ಇನ್ನೂ ಎತ್ತರಕ್ಕೆ ಬೆಳೆದು ನಮಗೆ ಕಲಬುರಗಿ ಜನತೆಯ ಸೇವೆ ಮಾಡೋಕ್ಕೆ
ಅವಕಾಶ ಮಾಡಿಕೊಂಥ ಕೆಲಸ ನಮ್ಮ ಕಲಬುರಗಿ ನಗರದ ಎಲ್ಲ ಸಾರ್ವಜನಿಕರು ಮಾಡಲಿ ಅಂತೂ ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮ ಸಾಧನೆಗೆ, ಅವರ ಸಾಧನೆಗೆ ಮೆಚ್ಚಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೀವಿ. ಆದ್ದರಿಂದ ಕಲಬುರಗಿ ನಗರದ ಎಲ್ಲ ಜನರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇವೆ. ಇಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಎಲ್ಲ ದತ್ತಾತ್ರೇಯ ಪಾಟೀಲ್ ಅವರ ಅಭಿಮಾನಿ ಬಳಗದ ವತಿಯಿಂದ ಮತ್ತು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ದತ್ತಾತ್ರೇಯ ಪಾಟೀಲ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರುತ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿ ಅವರಿಗೆ ಶುಭ ಕೋರುತ್ತೇವೆ. ನಿಮ್ಮ ಹೆಸರು? ಸಚಿನ್ ಆರ್ ಕಟ್ಟಿಮನಿ ಅಂತ.